ಮಳವಳ್ಳಿ ತಾಲೂಕಿನ ಗಾಣಿಗ-ಗುಣಪುರ ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಶಾಸಕ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪಿಎಂ ನರೇಂದ್ರ ಸ್ವಾಮಿ ಉದ್ಘಾಟಿಸಿದರು. ಅವರು ಮಾತನಾಡಿ, ನಾಲಾ ಆಧುನೀಕರಣ ಈಗಾಗಲೇ 400 ಕೋಟಿ ವೆಚ್ಚದಲ್ಲಿ ನಾಲೆಗಳು, ಸೇಲು ನಾಲೆಗಳು ಸೇರಿದಂತೆ ನಾಲೆಗಳ ರಸ್ತೆ ಅಭಿವೃದ್ಧಿ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸುವ ಜೊತೆಗೆ ಆ ರೈತರಿಗೆ ತಿರುಗಾಡಲು ಒಳ್ಳೆಯ ರಸ್ತೆ ನಿರ್ಮಾಣವಾಗಲಿದೆ ಎಂದರು. ಜೊತೆಯಲ್ಲಿ ತಾಲೂಕಿನಲ್ಲಿ ಶೈಕ್ಷಣಿಕ ಆಧುನೀಕರಣಗೊಳಿಸಲು ಎಲ್ಲ ಸರ್ಕಾರಿ ಶಾಲೆಗಳನ್ನು ಸಿಆರ್ಎಸ್ ಅನುದಾನದ ಮುಖಾಂತರ ಶಾಲೆಗಳ ಅಭಿವೃದ್ಧಿಪಡಿಸುವುದು ಎಂದರು. ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೀರಾಂಜನೇಯ ತಮ್ಮೆಲ್ಲರಿಗೂ ಒಳಿತು ಮಾಡಲಿ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಬಿಎಸ್ ಶಿವಣ್ಣ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಚಿಕ್ಕಲಿಂಗಯ್ಯ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಲಿಂಗರಾಜು, ನಿರ್ದೇಶಕ ಪುಟ್ಟಬಸವಯ್ಯ, ಮನ್ಮನ್, ನಿರ್ದೇಶಕ ಕೃಷ್ಣೇಗೌಡ, ಜಿಲ್ಲಾ ಕೆಡಿಪಿ ಸದಸ್ಯ ಶಶಿರಾಜ್, ಕಿರುಗವಲು ಹೋಬಳಿ ಯುವ ಅಧ್ಯಕ್ಷ ವಿಜಯಕುಮಾರ್, ಮುಖಂಡರಾದ ಜಯಣ್ಣ, ಮಹದೇವು ಸೇರಿದಂತೆ ಇತರರು ಇದ್ದರು. ದೇವಸ್ಥಾನದ ಜೊತೆಯಲ್ಲಿ ನಿಮ್ಮ ಬದುಕು ಇನ್ನಷ್ಟು ಹೊಸನಾಗಲಿ, ನಿಮ್ಮ ಜೀವನದಲ್ಲಿ ಯಾವುದೇ ವಿಘ್ನಗಳಿದ್ದಾರೆ ಅಂತ ಆಂಜನೇಯನ ಕೃಪೆ ಇದ್ದು, ಆಂಜನೇಯನ ಕೃಪೆ ಇದ್ರೆ ನವಗ್ರಹಗಳ ದೋಷ ಹಂಗೆ ನಿವಾರಣೆ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಶನಿವಾರ ಒಂದಿನ ಆಂಜನೇಯನ ತುಳಸಿ ಇಡಿ, ನಿಮ್ಗೆ ಎಲ್ಲ ಗ್ರಹ ದೋಷಗಳು ಹೊರಟೋಗುತ್ತೆ ಅಂತಾರೆ. ಒಂದೊಂದು ಗ್ರಹ ಪೂಜೆ ಮಾಡ್ಬೇಕಂತ ವಿಷಯ, ಮ್ಯಾಟ್ಗೆ ಆಂಜನೇಯನ ಪೂಜೆ ಮಾಡ್ಬೇಕು, ಎಲ್ಲ ಗ್ರಹ ಪೂಜೆ ಮಾಡ್ಬೇಕು ವಾಡಿಕೆ. ಮಾತಾಡಕ್ ಬಹಳಷ್ಟು ವಿಚಾರ. ಈಗ ತಂದಿದ್ದೀನಿ ಇನ್ನೂ 250 ಕೋಟಿ ರೂಪಾಯಿ ನಾವು ಇನ್ನೊಂದು ತಿಂಗಳಲ್ಲಿ ಅದು ಬರ್ತದೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಾ ನಾಲೆಗಳು ಆಧುನೀಕರಣದ ಜೊತೆಯಲ್ಲಿ ಆ ನಾಲೆಗಳ ರಸ್ತೆಗಳು ಕೂಡ ಅಭಿವೃದ್ಧಿ ಆಗುತ್ತೆ. ಈಗ ತಾನೇ ಕೇಳಿದ ಎಲ್ಲಿದ ರಸ್ತೆ ಇಲ್ಲಿ ಮೂಗೂರು ಕಡೆ ರಸ್ತೆ ಬೇಕು, ಎಲ್ಲಿಂದ ಬಂದವರು ನಾಲೆ ಮೇಲೆ ತಾನೆ ಅದಲ್ಲೇ ನಿಮ್ಮ ಸಸ್ಯಾಲ್ಪುರದ ಕೆರೆಗೆ ನಾಲೆಯಿಂದ ಸೇರ್ತಿತ್ತ, ಈಗ ಅದಕ್ಕೂ ನಾಲೆ ಆಗಿದೆ. ಮಳವಳ್ಳಿ ಕೆರೆಗೆ ನಾಲೆಯಿಂದ ನೀರು ಹೋಗುತ್ತಿಲ್ಲ, ಬೈಲ್ ಮೇಲೆ ಉಳ್ಕೊಂಡು ಎಲ್ಲ ಕೆರೆಗಳಿಗೂ ಸಂಪರ್ಕ ಕಲ್ಪಿಸ್ತಕ್ಕಂಥ ನಾಲೆಗಳನ್ನು ಮಾಡ್ತಾ, ಡಿಸ್ಟ್ರಿಬ್ಯೂಟರಿ ನಾಲೆಗಳಿರಲಿ ಮತ್ತೆ ನಮ್ಮ ಪಿಕಪ್ ನಾಲೆಗಳಿರಲಿ, ಎಲ್ಲವನ್ನು ಕೂಡ ಒಂದು ಬಾರಿಗೆ ಪರಿಪೂರ್ಣವಾಗಿ ವ್ಯವಸಾಯಕ್ಕೆ ಅನುಕೂಲ ಆಗ್ತಕ್ಕಂಥ ಕಾಮಗಾರಿಯನ್ನ ನಾವಿವತ್ತು ಕೈಗೆತ್ತಿಕೊಂಡು ರೈತನ ಬದುಕಿಗೆ ಹಸನಾಗ್ತಕ್ಕಂಥ ನೀರಾವರಿಯನ್ನ ನೀಡ್ತಕ್ಕಂಥ ಕೆಲಸವನ್ನ, ನೀರು ಪೋಲಾಗಬಾರ್ದು, ಬೆಳೆಗೂ ಸಮರ್ಪಕವಾಗಿ ನೀರು ಸಿಗ್ಬೇಕು, ಆ ರೀತಿಯಲ್ಲಿ ಈ ನಾಲಾ ಆಧುನೀಕರಣವನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ರಸ್ತೆ ಒಂದು ಆಯ್ತು ಅಂತಂದ್ರೆ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲ, ನಿಮ್ಮ ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ನಮ್ಮ ಡಿಜಿಟಲೀಕರಣ ಅದನ್ನೇನ್ ಹೇಳ್ತಾರೆ ನಮ್ಗೆ ಆಧುನಿಕ ಶಿಕ್ಷಣವನ್ನ ನೀಡ್ತಕ್ಕಂಥ ಆಧುನಿಕ ಶಿಕ್ಷಣವನ್ನ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ. ನೀವೆಲ್ಲ ಕಾನ್ವೆಂಟ್ಗೆ ಸೇರಿಸಿರೋ ಮಕ್ಕಳು ಸೇರಿಸಿರೋ ಕೈ ಎತ್ತಿ. ಡಿಜಿಟಲೀಕರಣದ ಜೊತೆಯಲ್ಲಿ ಇವತ್ತು ಮಲ್ಟಿಮೀಡಿಯಾ ಸೆಂಟರ್ ಅಂದ್ರೆ ಆಧುನಿಕ ತಂತ್ರಜ್ಞಾನದ ಮುಖಾಂತರ ಮಕ್ಕಳಿಗೆ ಶಿಕ್ಷಣವನ್ನು ಬೋಧಿಸ್ತಕ್ಕಂಥ ವಿನೂತನವಾದಂಥ ಖಾಸಗಿ ಶಾಲೆಗಳಲ್ಲೆಲ್ಲೂ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಳವಳ್ಳಿಗೆ ಮಾಡ್ತಾರೆ. ಈಗ ಎಲ್ಲಿಗೆ ಸೇರಿಸ್ಬೇಕು ನಿಮ್ಮ ಮಕ್ಕಳನ್ನ? ಈಗ ಎಲ್ಲಿಗೆ ಸೇರಿಸ್ತೀರಿ? ಈಗ ಗೌರ್ಮೆಂಟ್ ಶಾಲೆಗೆ. ಮತ್ತು ಕೊಠಡಿಗಳ ಕೊರತೆ ಇದ್ದದನ್ನು ಕೂಡ ನಿವಾರಣೆ ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯಲ್ಲೂ ಸಂಘ ಸಂಸ್ಥೆಗಳಿಂದ, ಉದ್ದಿಮೆಗಳಿಂದ ಇದರ ಅವರ ಅಭಿವೃದ್ಧಿ ಅನುದಾನವನ್ನು ತಂದು ಮಳವಳ್ಳಿಯಲ್ಲಿ ಎಲ್ಲ ವರ್ಗದ ಜನರಿಗೆ, ಅವರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಇವತ್ತು ಕೊಟ್ಟರೆ ಭವಿಷ್ಯತ್ನಲ್ಲಿ ಪೈಪೋಟಿ ಯುಗದಲ್ಲಿ ನಮ್ಮ ಮಕ್ಕಳು ಕೂಡ ಅತ್ಯಂತ ವ್ಯವಸ್ಥಿತವಾದ ಶಾಲೆಯಲ್ಲಿ ಕಲಿತ ಮಕ್ಕಳಿಗಿನ್ನ ಪೈಪೋಟಿನಲ್ಲಿ ಮುಂಚೂಣಿನಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ.